ಸಂಧ್ಯಾ ಅವ್ರು ಹೇಳ್ತಾರೆ, ಹಾಯ್ ಸರ್, ನಾನು MCOM ಮುಗಿಸಿದ್ದೀನಿ, ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಯಾವ ಬಿಸ್ನೆಸ್ ಮಾಡ್ಬೋದು ಈ ಟೈಮಲ್ಲಿ, ಕ್ಲಿಕ್ ಆಗುತ್ತೆ ಪ್ಲೀಸ್. ನೋಡಿ ಅಮ್ಮ, ಯಾವ ಬಿಸ್ನೆಸ್ ಮಾಡಿದ್ರೂ ಕ್ಲಿಕ್ ಆಗತ್ತೆ. ಇದು ಯಾವ ಬಿಸ್ನೆಸ್ ಮಾಡ್ತೀರಿ ಅನ್ನೋದಲ್ಲ, ಹೇಗ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಸೈಡ್ ಆಗತ್ತೆ. ಬಹಳಷ್ಟು ಜನ ಮಾಡೋ ತಪ್ಪೇ ಅದು. ಯಾವ ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಆಗತ್ತೆ? ತಪ್ಪು. ನೀವು ಹೇಗ್ ಬಿಸ್ನೆಸ್ ಮಾಡ್ತೀರಿ ಅನ್ನೋದು ಮುಖ್ಯ. ಹೇಗ್ ಮಾಡಬೇಕು? ಹಾಗಾದ್ರೆ ನೀವು ಒಂದ್ ವೇಳೆ ನನ್ನ ಹೇಗ್ ಬಿಸ್ನೆಸ್ ಮಾಡಬೇಕು ಅಂತ ಕೇಳಿದ್ರೆ, ನೋಡಿ, ಯಾವುದೇ ಬಿಸ್ನೆಸ್ ಆದ್ರೂ ಕೂಡ ನಾನು ಯಾವಾಗ್ಲೂ ಹೇಳೋದು ಒಂದನ್ನೇ, ನೀವು ಗ್ರಾಹಕನನ್ನ ಮೊದಲಿಟ್ಕೋಬೇಕು. ಅವನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ಬೇಕು, ಅಂದ್ರೆ ಅವನು ಮಧ್ಯದಲ್ಲಿ ಇರ್ಬೇಕು. ಅವರಿಗೋಸ್ಕರ ನೀವೆಲ್ಲವನ್ನೂ ಮಾಡ್ಬೇಕು. ಗ್ರಾಹಕ ಏನ್ ಕೇಳ್ತಾನೆ ಅದಕ್ಕೆ ಬೇಕಂತೆ ಮಾಡ್ಬೇಕಾಗುತ್ತೆ. ಆದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ 5, ನೀವು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಇರುವ ಹೌ ಟು ಸ್ಟಾರ್ಟ್ ಎ ಬಿಸ್ನೆಸ್ ಕೋರ್ಸ್ ಅನ್ನು ವಾಚ್ ಮಾಡಿದ್ರು ಕೂಡ ನಿಮ್ಗೆ ಸಿಗೋದು ಇದು 5. ಒಂದು, ನೀವು ಬಿಸ್ನೆಸ್ ಮಾಡಬೇಕು ಅಂತ ಹೊರಟಾಗ ಆ ಬಿಸ್ನೆಸ್ಗೆ ದೊಡ್ಡ ಆಪರ್ಚುನಿಟಿ ಇರಬೇಕು, ಅಂದ್ರೆ ಲಾರ್ಜ್ ಮಾರ್ಕೆಟ್ ಇರಬೇಕು. ಜನ ನಿಮ್ ಪ್ರಾಡಕ್ಟ್ ಅನ್ನ ಕೊಂಡಲ್ಲ, ಜನಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ ಅಂದ್ರೆ ಅದು ನಡೆಯಲ್ಲ ಅಲ್ವಾ? ಸೊ ಫಸ್ಟ್ ನೀವು ಮಾಡಬೇಕಾಗಿದ್ದು ಲಾರ್ಜ್ ಮಾರ್ಕೆಟ್. ಅದಿಲ್ಲ ಅಂದ್ರೆ ಬಿಸ್ನೆಸ್ ನಡೆಯೋದೇ ಇಲ್ಲ. ಇದು ನಂಬರ್ 1. ನಂಬರ್ 2 ಸ್ನೇಹಿತರೆ, ಬಹಳ ಮುಖ್ಯವಾಗಿ, ನಿಮ್ಗೆ ಜನಕ್ಕೆ ಬೇಕಾಗಿದ್ದ ಪ್ರಾಡಕ್ಟ್ ಅನ್ನ ಸರ್ವಿಸ್ ಅನ್ನ ಕೊಡುವ ಒಂದು ಎಬಿಲಿಟಿ ನಿಮ್ಮಲ್ಲಿ ಇರಬೇಕು, ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕಾಗತ್ತೆ. ಅದು 2ನೇದು. ನಿಮ್ಗೆ ಕೇಪಬಿಲಿಟಿ ಇರ್ಬೇಕಾಗತ್ತೆ, ಎಕ್ಸ್ಪರ್ಟೈಸ್ ಇರ್ಬೇಕಾಗತ್ತೆ. ಇದು 2ನೇದು. ಇನ್ನ 3ನೇದು ಸ್ನೇಹಿತರೆ, ಬಹಳ ಮುಖ್ಯವಾಗಿ, ನನಗೆ ಬರೀ ಎಕ್ಸ್ಪರ್ಟೈಸ್ ಇದ್ರೆ ಸಾಲದು, ಕ್ರೆಡಿಬಿಲಿಟಿ ಇರಬೇಕು. ಅಂದ್ರೆ ಜನ ನನ್ನನ್ನು ನಂಬಬೇಕು. ನಾನು ಎಷ್ಟೇ ಒಳ್ಳೆ ಬಿಸ್ನೆಸ್ ಮಾಡಲಿ, ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಮಾಡಲಿ, ಜನ ನನ್ನನ್ನು ನಂಬಿಲ್ಲ ಅಂದ್ರೆ ನನ್ನ ಬಿಸ್ನೆಸ್ ಬಹಳ ದಿನ ನಡೆಯಲ್ಲ. ಇದು 3ನೇದು. 4ನೇದು, ನನಗೆ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವ ರಿಸೋರ್ಸಸ್ ಇರಬೇಕು. ಬಿಸ್ನೆಸ್ ನ ಬೆಳೆಸೋದಕ್ಕೆ ಬೇಕಾಗಿರುವ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡುವ ಒಂದು ಎಬಿಲಿಟಿ ನನ್ನಲ್ಲಿ ಇರಬೇಕಾಗತ್ತೆ. ರಿಸೋರ್ಸಸ್ ಅಂದ್ರೆ ದುಡ್ಡು ಇರ್ಬೋದು, ಜನ ಇರ್ಬೋದು, ಮೆಷಿನರಿಗಳಿರ್ಬೋದು, ಜಾಗ ಇರ್ಬೋದು, ಅದೆಲ್ಲವನ್ನು ಒಟ್ಟು ತರುವ ಒಂದು ಎಬಿಲಿಟಿ ಇರಬೇಕಾಗತ್ತೆ. ಅದನ್ನ ಮ್ಯಾನೇಜ್ ಮಾಡುವ ಎಬಿಲಿಟಿನೂ ಕೂಡ ಇರಬೇಕಾಗತ್ತೆ. ಇನ್ನು 5ನೇದು, ಯಾವುದೇ ಬಿಸ್ನೆಸ್ ಮಾಡಿದ್ರು ಕೂಡ ಆ ಬಿಸ್ನೆಸ್ ಅಲ್ಲಿ ಇನೋವೇಷನ್ ಮಾಡೋಕೆ ನನಗೆ ಬರ್ಬೇಕಾಗತ್ತೆ. ಅಂದ್ರೆ ಶುರು ಮಾಡ್ದಂಗೆ ಮಾಡಿದ್ರೆ ಆಗಲ್ಲ. ನಾನು ಹೇಳ್ತೀನಿ, ಎಂಥದ್ದೇ ಬಿಸ್ನೆಸ್ ಆಗಿರ್ಲಿ, ನೀವು ಅದನ್ನ ಬೆಳೆಸೋದಕ್ಕೆ ಸಾಧ್ಯ ಇದೆ, ನೀವು ಅದನ್ನ ಎಕ್ಸ್ಪ್ಯಾಂಡ್ ಮಾಡೋಕೆ ಸಾಧ್ಯ ಇದೆ. ನಾವೊಂದು ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಮೂಲಕ ಯಾರು ಬೇರೆ ಬೇರೆ ತರದ ಬಿಸ್ನೆಸ್ ಮಾಡ್ತಾರೆ ಅವರನ್ನ ಗ್ಲೋಬಲ್ ಮಾರ್ಕೆಟ್ಗೆ ಪರಿಚಯ ಮಾಡೋದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಯೋಚನೆ ಮಾಡ್ತಿದ್ದೀವಿ. ಸದ್ಯದಲ್ಲಿ ನಿಮ್ಗೆ ಹೇಳ್ತೀನಿ.